ಹಲೋ ಫ್ರೆಂಡ್ಸ್, ಎಲ್ರಿಗೂ ಅಕ್ಷಯ ತೃತೀಯದ ಶುಭಾಶಯಗಳನ್ನ ಹೇಳ್ತಾ, ನಿಮಗೆ ಗೊತ್ತಿದ್ದಾಗೆ ಅಕ್ಷಯ ತೃತೀಯ ದಿವಸ ಬಂಗಾರ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಆ್ಯಕ್ಚುಲಿ ಕೆಲವೊಬ್ರು ಹೇಳೋ ಪ್ರಕಾರ ಈ ದಿನ ಬಂಗಾರನ ಕೊಂಡ್ಕೋಬಾರ್ದು ಅಂತ ಹೇಳ್ತಾರೆ. ಅದ್ರ ಬದಲಾಗಿ ಸಾಕಷ್ಟು ಪೂಜೆಗಳನ್ನ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ತಮ್ಮ ಈ ದಿನ ನಮಗೆ ಎಲ್ಲ ಥರದ ಪೂಜೆನೂ ಮಾಡಿಸ್ಬಿಟ್ರು. ಮೊದಲನೇದಾಗಿ ಗಣೇಶ ಪೂಜೆ, ಹಾಗೆ ಈಶ್ವರ ಪೂಜೆ, ಈಗ ಆಂಜನೇಯ ಸ್ವಾಮಿ ಪೂಜೆ, ನೆಕ್ಸ್ಟ್ ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ ಪೂಜೆ, ಹಾಗೆ ಮತ್ತು ನಮ್ಮ ಕುಲದೇವತೆ ಆದಂತಹ ಕನಿಕಾ ಪರಮೇಶ್ವರಿ ತಾಯಿ ಪೂಜೆ, ಹಾಗೆ ಲಕ್ಷ್ಮೀ ಪೂಜೆ ಇರ್ಬೋದು, ಮತ್ತು ಒಂದು ಲಾಸ್ಟಿಗೆ ನವಗ್ರಹ ಸ್ವಾಮಿ ಪೂಜೆ, ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಈ ಪ್ರತಿಯೊಂದು ಪೂಜೆನೂ ಕೂಡ ನಮ್ಮ ಮನೇಲಿ ಇವತ್ತು ನಾವು ಮಾಡಿದ್ವಿ. ನಮ್ಮ ತಮ್ಮ ಅಂತೂ ಯಾವ ಪುರೋಹಿತರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಪೂಜೆನೂ ಕೂಡ ಮಾಡಿಸ್ತಾ ಇರ್ತಾರೆ. ನಾನಂತೂ ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೂ ಈ ಒಂದು ವಿಷಯ ಇಷ್ಟ ಅನಿಸಿದ್ರೆ ನೀವು ನೆಕ್ಸ್ಟ್ ಇಯರಿಂದ ಬಂಗಾರ ಖರೀದಿ ಮಾಡ್ತೀರೋ ಅಥವಾ ಅದ್ರ ಜೊತೆಗೆ ಪೂಜೆನೂ ಕೂಡ ಮಾಡ್ತಿರೋ. ನೋಡಿ, ಅಕ್ಷಯ ತೃತೀಯ ದಿವಸ ಪೂಜೆ ಮಾಡಿದ ನಂತರ ಮನೇಲಿ ತುಂಬಾ ಸಮೃದ್ಧಿ ಹೆಚ್ಚಾಗುತ್ತೆ ಅಂತೇಳಿ ಹೇಳ್ತಾರೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣಂತೆ. ಎಲ್ರಿಗೂ ಮತ್ತೊಮ್ಮೆ ಅಕ್ಷಯ ತೃತೀಯದ ಹಾಗೂ ಬಸವ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಟೇಕ್ ಕೇರ್, ಬಾಯ್.